ಸರ್ 2014-15ರಲ್ಲಿ ಹಿಂದಿ ಶಿಕ್ಷಕರ ಕಾಲ್ಫಾರ್ಮ್ ಆಗಿದ್ದು. ಅದರ ನಂತರ ಈಗ 13 ವರ್ಷ ಆದರೂ ಕೂಡ ಹಿಂದಿ ಶಿಕ್ಷಕರ ಒಂದು ನೇಮಕಾತಿ ಆಗ್ತಾ ಇಲ್ಲ. ಇದರಿಂದ ಏನಪ್ಪಾ ಅಂದ್ರೆ ಹಿಂದಿ ಶಿಕ್ಷಕರಿಗೆ ತುಂಬಾ ಅನ್ಯಾಯವಾಗ್ತಿದೆ. ಒಂದು GPSTR ನಲ್ಲೂ ಹಿಂದಿ ಶಿಕ್ಷಕರ ಪೋಸ್ಟ್ಗಳಿಲ್ಲ, HSTR ಇಲ್ಲ. ಹಿಂದಿ ಕಲ್ತಂತವ್ರು ಎಲ್ಲಿ ಹೋಗುದು ಸರ್ ಅವರು? ಈಗ GPSTR ಹಿಂದಿ 2 ಸಲ ನೀವು ಕಾಲ್ಫಾರ್ಮ್ ಮಾಡಿದ್ರು ಕೂಡ ಹಿಂದಿ ಶಿಕ್ಷಕರನ್ನ ಕರೆದಿಲ್ಲ. ಈಗ 15,000 ಪೋಸ್ಟ್ ಒಳಗೆ ಒಂದು ಸಿಂಗಲ್ ಪೋಸ್ಟ್ ಕೂಡ ಹಿಂದಿ ಶಿಕ್ಷಕರಿಗೆ ನೀವು ಕೊಡ್ತಾ ಇಲ್ಲ. ಇದು ಹಿಂದಿ ಶಿಕ್ಷಕರಿಗೆ ಮಾಡ್ತಕ್ಕಂಥ ಒಂದು ಅನ್ಯಾಯ. ನೀವು 1,010 ಪೋಸ್ಟ್ ಆರ್ಥಿಕ ಇಲಾಖೆ ನಿಮಗೆ ಒಪ್ಪಿಗೆ ನೀಡಿದೆ ಅಂತ ಮಾಹಿತಿ ಬಂದರೂ ಕೂಡ ಅದನ್ನ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹಿಂದಿ ಶಿಕ್ಷಕರಿಗೆ ನೀವು ಅನ್ಯಾಯ ಮಾಡ್ತಿರ್ತೀರಿ. ಕೂಡಲೇ 1,010 ಪೋಸ್ಟ್ ಏನು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡುತ್ತಲ್ಲ ಅದನ್ನು ನೀವು ತಕ್ಷಣವೇ ನೇಮಕಾತಿ ಮಾಡಿ ಹಿಂದಿ ಶಿಕ್ಷಕರಿಗೆ ಆಗತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕಂತ ತಮ್ಮ ಒಂದು ನ್ಯೂಸ್ ಚಾನಲ್ ಮುಖ ನಾನು ವಿನಂತಿಯನ್ನು ಮಾಡ್ತೀನಿ ಸರ್. ನಾವು ಹಿಂದಿ ಶಿಕ್ಷಕರಲ್ಲಿ 400 ಜನಕ್ಕಿಂತ ಹೆಚ್ಚಿಗೆ ಬಂದಿದ್ದೀವಿ ಸರ್. ನಾವು ಇಲ್ಲಿ 400 ಜನಕ್ಕಿಂತ ಹೆಚ್ಚಿಗೆ ಬಂದಿದ್ದೀವಿ. ಈಗ ನಾವಿಲ್ಲಿ 2011ರಿಂದ ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿ ಆಗುತ್ತಂತ ಕಾಯ್ತಾ ಇದ್ದೀವಿ. ನಮ್ಗೆ 2011ರಿಂದ ಏನಪ್ಪಾ ಅಂದ್ರೆ GPSTR ನಲ್ಲಿ ಅವಕಾಶ ಕೊಟ್ಟಿಲ್ಲ, HSTR ಅಲ್ಲಿ ಅವಕಾಶ ಕೊಟ್ಟಿಲ್ಲ, PUದಲ್ಲಿ ಕೂಡ ಅವಕಾಶ ಕೊಟ್ಟಿಲ್ಲ, ಡಿಗ್ರಿಯಲ್ಲಿ ಕೂಡ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಇವಾಗ HSTR ಕರೆದಿದ್ದಾರೆ. ಅದ್ರ 1,010 ಪೋಸ್ಟ್ ಅದಾವಂತ ಮುಂಚಿತವಾಗಿ ಹೇಳಿದ್ದಾರೆ. ಅದು 1,010 ಪೋಸ್ಟ್ನಲ್ಲಿ ನಮಗೆ ಹಿಂದಿ ವಿಷಯನ ತೋರಿಸಿಲ್ಲ. ಅಲ್ಲಿ ಹಿಂದಿ ವಿಷಯನ ತೋರಿಸಿಲ್ಲ, ಬರೀ ಕನ್ನಡ ಮತ್ತು ಇಂಗ್ಲೀಷನ್ನು ಮಾತ್ರ ತೋರಿಸಿದ್ದಾರೆ. ಅಂದರೆ 11 ವರ್ಷದಿಂದ ಓದ್ತಿರೋ ನಾವು, ಬಡತನದಿಂದ ಓದ್ತಿರೋ ಮಕ್ಕಳು, ನಾವೀಗ ನೇಮಕಾತಿಗಾಗಿ ಕಷ್ಟಪಟ್ಟು ಓದ್ತಾ ಇದ್ದೀವಿ. ಈಗ ಸಡನ್ ಆಗಿ ಏನಪ್ಪ ಹಿಂದಿ ಕರೆಯದಿದ್ದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ನಾವು ವಿಷಯಗಳನ್ನು ಬಿಟ್ಟು ಕೇಸಿ ಹೌದಾ? ಈಗ ನಾವು 2018ರಲ್ಲಿ TET ಪಾಸ್ ಮಾಡ್ಕೊಂತಂದ್ರೆ 2018ರಲ್ಲಿ TET ಮಾಡ್ಕೊಂಡ್ವಿ, ಹಿಂದಿ ಕಲ್ಪನೆ ಮಾಡಲಿಲ್ಲ. 2018ರಲ್ಲಿ BEd ಮುಗೀತು, ಹಿಂದಿ ಕಲ್ಪನೆ ಮಾಡ್ತಂದ್ರೆ ಹಿಂದಿ ಕಲ್ಪನೆ ಮಾಡಲಿಲ್ಲ. 2021ರಲ್ಲಿ KSET ಕಲ್ಪನೆ ಮಾಡಿದರು, ಹಿಂದಿಯಲ್ಲಿ ಸ್ಟೇಟ್ಗೆ 2nd ರ್ಯಾಂಕ್ ಸರ್. ನಾನು ಸರಿಯಾಗಿ ನೋಡ್ಕೋ ಸರ್, ಕರ್ನಾಟಕ ಸ್ಟೇಟಕ್ಕೆ KSETನಲ್ಲಿ 2ನೇ ರ್ಯಾಂಕ್ ನಂದು GM ಪೋಸ್ಟ್ನಲ್ಲಿ ಇತ್ತು. ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ. ಇವಾಗ ಏನಪ್ಪ ಅಂತಂದ್ರೆ ಹಿಂದಿ ಶಿಕ್ಷಕರ ಹುದ್ದೆಯನ್ನು ಕರ್ಲಿಕ್ಕಪ್ಪ ಅಂತಂದ್ರೆ ನನಗೆ ಎಷ್ಟು ನೋವು ಲೆಕ್ಕ ಸರ್. ನಮ್ಮಂಥ ಬಡತನ ಜನಕ್ಕೆ ಎಷ್ಟು ನೋವು ಲೆಕ್ಕ ಸರ್. ದಯವಿಟ್ಟು ನೀವು ಈ ಪ್ರಸ್ತುತ ಇರುವಂಥ C&R ರೂಲ್ಸನ್ನು ಬದಲಾವಣೆ ಮಾಡಿ, ಆ 1,010 ಶಿಕ್ಷಕರ ಪೋಸ್ಟ್ ಹಿಂದಿ ಶಿಕ್ಷಕರಲ್ಲ, ನಿರಂತರವಾಗಿ C&R ರೂಲನ್ನು ಬದಲಾವಣೆ ಮಾಡಿ ಅವ್ರು ನೇಮಕಾತಿನ ಮಾಡಲೇಬೇಕು. ನೀವು ಮಾಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಅದಕ್ಕೂ ಕೂಡ ನೀವು ಬಗ್ಗದೇ ಇದ್ದರೆ ಕೊನೆಯದಾಗಿ ನಿಮ್ಮ ಕೈಯಾರೆ ನೀವು ದಯಾಮರಣವನ್ನು ಕೊಡಿ, ಇಲ್ಲಾದರೆ ನಾವೇ ವಿಷಯವನ್ನು ಕೊಡುವಂಥ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ನಿಮ್ಮ ಮನವರಿಕೆ ಮಾಡ್ತೇನೆ ಅಂದರೆ ರಶ್ಮಿ ಮೇಡಮ್ ಅವರೇ, ಇಲ್ಲ ಶಿಕ್ಷಣ ಮಂತ್ರಿಗಳೇ, ನಾವು ಎಲ್ಲ ಹಿಂದಿ ಶಿಕ್ಷಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಿಂದಿ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಇಲ್ಲಿಕಂದ್ರೆ ನಮಗೆ ನಿಮ್ಮಿಂದ ದಯಾಮರಣವನ್ನು ಕೊಡಬೇಕು. ಇದನ್ನು ಬಿಟ್ಟು ನಿಮ್ಗೆ ಮತ್ತೇನು ಕೇಳೋದಿಲ್ಲ. ಇಷ್ಟು ಹೇಳ್ತೀನಿ ನಿಮಗೆ. ಸ್ವಲ್ಪ ಆದಷ್ಟು ಬೇಗ ಏನಪ್ಪ ಅಂದರೆ ಹೋರಾಟವನ್ನು ಕೊನೆಗೊಳಿಸಿ ನೀವು ನೇಮಕಾತಿಯನ್ನು ಮಾಡಬೇಕು. ನೇಮಕಾತಿ ಮಾಡದೇ ಇದ್ದರೆ ಬೃಹತ್ತಾದ ಹೋರಾಟವನ್ನು ಮಾಡ್ತೀವಿ. ಇದು ಒಂದು ಶತಸಿದ್ಧ. ನಾವು ಪ್ರಾಣ ಹೋದ್ರೂ ಕೂಡ ಹಿಂಜರಿಯೋದಿಲ್ಲ. ನಿಮ್ಮ ತಲೆಯಲ್ಲಿ ಇರಲಿ, ವಿಚಾರದಲ್ಲಿ ಇರಲಿ. ನಾವು ವಿದ್ಯಾವಂತ ಮಕ್ಕಳು, ನಿಮ್ಮ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅವರು ಆರಾಮಗಳಿದ್ದಾರೆ. ಆದರೆ ನಾವು ಬಡತನದಿಂದ ಸರ್ಕಾರಿ ಶಾಲೆ ಓದ್ತಾ ಇರೋರು, ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಾಗಂಗಿಲ್ಲ. ಯಾಕಂದರೆ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ನಿಮ್ಗೆ ಗೊತ್ತಿತ್ತು ಏನಂತ ಅನ್ಕೊಂಡು. ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ನೀವು ಶಾಲೆ ಭಾಷೆ ಇದ್ದೀರಾ, ನಿಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸೇರಿಸಿದ್ದೀರಾ, ಅದಕ್ಕೆ ನೀವು ಇಂಗ್ಲೀಷನ್ನು ಉಳಿಸ್ಕೊತಾ ಇದ್ದೀರಾ, ಹಿಂದಿಯನ್ನು ನೀವು ತೆಗೆದಾಗ್ತಾ ಇದ್ದೀರಾ. ಯಾಕಂತಂದರೆ ನಿಮ್ಮ ಮಕ್ಕಳು ನೀವು ಏನಪ್ಪ ಅಂದ್ರೆ ಫಾರಿನ್ ಕಳಿಸ್ತಾರೆ ಇಂಗ್ಲೀಷ್ ಬೇಕು. ಆದರೆ ಇಲ್ಲಿ ಇದ್ದಂಥವ್ರಿಗೆ ಭಾರತೀಯ ಭಾಷೆ ಹಿಂದಿ ಬೇಕು. ನಾವು ಭಾರತದಲ್ಲಿ ಅಡ್ಡಾಡಬೇಕಪ್ಪ ಅಂದರೆ, ಪ್ರವಾಸ ಮಾಡೋಕಂದ್ರೆ ಹಿಂದಿ ಬೇಕು ನಮಗೆ. ಇಂಗ್ಲೀಷ್ ಬರದೇ ಇದ್ರೆ ಪರವಾಗಿಲ್ಲ, ನಮ್ಗೆ ನಾಲೆಜ್ ಐತೆ. ಬಟ್ ಅಂದ್ರೆ ಇಂಗ್ಲೀಷನ್ನು ನೆಪವಾಗಿಟ್ಟುಕೊಂಡು ಹಿಂದಿನ ತೆಗೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ರಶ್ಮಿ ಮೇಡಮ್ ಅವರೇ, ಶಿಕ್ಷಣ ಅಪರ ಕಾರ್ಯದರ್ಶಿಗಳು, ನಿಮ್ಗೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಕೇಳೋದು ಇಷ್ಟೇ, ಹಿಂದಿ ತುರಂತವಾಗಿ ನೇಮಕಾತಿ ಆಗಲೇಬೇಕು. ಇದು ನಮ್ಮ ಆಜ್ಞೆ ಐತೆ, ಇದು ನಿಮ್ಮ ರಿಕ್ವೆಸ್ಟ್ ಐತೆ. ದಯವಿಟ್ಟು ನೀವು ಮಾಡಲೇಬೇಕು. ದಯವಿಟ್ಟು ಇಲ್ಲಿ ನಂತರ ಬಡತನದಿಂದ ಬಂದಂಥ ಎಷ್ಟೋ ನೋವುಗಳದಾವ. ಇಲ್ಲಿ ಅವ್ರು ಹೇಳೋಕೆ ಬರ್ತಾ ಇಲ್ಲ, ಕಷ್ಟಗಳದಾವ. ಸಾಲ ಮಾಡಿ ಓದ್ತಾ ಇದೀವಿ ನಾವಿಲ್ಲಿ. ಸಾಲ ಮಾಡಿ ಸಾಕು ಓದ್ತಾ ಇದ್ದೀವಿ. ಎಷ್ಟೋ ತಂದೆ ತಾಯಿಗಿಲ್ಲ. ನಾನು ಸಾಲ ಮಾಡಿ ಓದಿ ಸ್ಟೇಟಿಗೆ KSETನಲ್ಲಿ 2ನೇ ರ್ಯಾಂಕ್ ಬಂದಿದ್ದೀನಿ. ಆ ನೋವನ್ನೆಲ್ಲ ಕಾಡ್ತಾ ಇದೆ. ನನಗೆ ಓದಬೇಕು, ನೇಮಕಾತಿ ತಗೋಬೇಕು. ನನ್ನಿಂದ ಇಡೀ ಕುಟುಂಬ ಇದೆ. ನಂತರ ಪ್ರತಿಯೊಬ್ಬರು ಬಂದಂತೆ ಇಲ್ಲಿ ಪ್ರತಿಯೊಬ್ಬರ ಮನೆ ಹಿಂದೆ ಕೂಡ ಭಾಳ ನೋವಿದೆ, ಕಷ್ಟ ಇದೆ. ತುರಂತವಾಗಿ ಈಗ ನೇಮಕಾತಿಯನ್ನು C&R ಎಲ್ಲ ಬದಲಾವಣೆ ಮಾಡಿ ನೀವು ಹಿಂದಿ ಶಿಕ್ಷಕರ ನೇಮಕಾತಿ ಮಾಡಲೇಬೇಕು. ಈ ಎಲ್ಲ ಹಿಂದಿ ಶಿಕ್ಷಕರ ಪರವಾಗಿ ನನ್ನ ಬೇಡಿಕೆ ಇಷ್ಟು ಹೇಳಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ. 1968ರಲ್ಲಿ ಕೊಠಾರಿ ಆಯೋಗದ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಇಂದಿರಾ ಗಾಂಧಿ ಮತ್ತು ನೆಹರು ಅವಧಿಯಿಂದಲೂ ಕೂಡ ಹಿಂದಿ ಜಾರಿಗೆ ಬಂದಿದೆ. ಇವತ್ತು ಮೊನ್ನೆ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಹಿಂದಿ ಭಾಷಾ ಶಿಕ್ಷಕ ಆಕಾಂಕ್ಷಿಗಳಿಗೆ ತೀವ್ರ ನಿರಾಸೆಯಾಗಿದೆ ಮತ್ತು ಒಂದೇ ಒಂದು ಹುದ್ದೆ ಕೂಡ ನಮಗೆ ಮೀಸಲಿಟ್ಟಿಲ್ಲ. ಇದು ಕೇವಲ ಹಿಂದಿ ಭಾಷಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಮಾಡಿದ ಅನ್ಯಾಯವಲ್ಲ, ಭಾರತದ ಉಕ್ಕಿನ ಮಹಿಳೆಯಾಗಿದ್ದ ಇಂದಿರಾ ಗಾಂಧಿ ಮತ್ತು ನೆಹರೂರವರ ದೂರದೃಷ್ಟಿಯ ಆಶಯಗಳಿಗೆ ಮಾಡಿದ ಧಕ್ಕೆಯೂ ಕೂಡ ಹೌದು. ಹಾಗೂ ಹಿಂದಿಯು ಭಾರತದ ಭಾಷಾ ವೈವಿಧ್ಯತೆಯನ್ನು ಮತ್ತು
ಭಾಷಾ ವೈವಿಧ್ಯತೆಯನ್ನು ಬೆಸೆಯುವಂತಹ ಸೇತುವೆಯಂತಹ ಹಿಂದಿಯನ್ನು ದುರ್ಬಲಗೊಳಿಸಬೇಡಿ, ಅದನ್ನು ಇನ್ನು ಸದೃಢಗೊಳಿಸಿ ಅಂತ ನಾವು ಕೋರಿಕೊಳ್ಳುತ್ತೇವೆ ಸರ್. ಹಾಗೆ ನಮಗೆ ಈ ಒಂದು ನೇಮಕಾತಿಯಲ್ಲಿ ಸೂಕ್ತ ಒಂದು ಹುದ್ದೆಗಳನ್ನು ಕೊಟ್ಟು ಮೀಸಲಿಡಬೇಕೆಂದು ತೀವ್ರವಾಗಿ ಆಗ್ರಹ ಮಾಡ್ತೇವೆ.